ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ಅಡಿಗೆಯಲ್ಲಿ ನಾನು ಮಂಗಳೂರು ಶೈಲಿಯಲ್ಲಿ ಬೀಟ್ರೂಟ್ ಉಪ್ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬೀಟ್ರೂಟ್ ಉಪ್ಕರಿ ಇದು ಚಪಾತಿಗೆ, ಪೂರಿಗೆ ಎಲ್ಲ ಸೈಡ್ ಡಿಶ್ ಆಗಿ ಉಂಟಲ್ಲ, ತುಂಬ ಚೆನ್ನಾಗಿರ್ತದೆ. ಅನ್ನಕ್ಕೆ ಕೂಡ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ತುಂಬ ಸೂಪರ್ ಆಗಿ ಬಂದಿದೆ ನೋಡಿ. ಹೇಗೆ ಮಾಡೋದಂತ ನೋಡುವ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಮ್ಯಾಂಗ್ಳೂರ್ ಸ್ಟೈಲ್ ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಫಿಶ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ ನೋಡಿ. ಈಗ ನಾನು ಒಂದು ಬೀಟ್ರೂಟನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಸಣ್ಣ ಸಣ್ಣದಾಗಿ, ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿರ್ತದೆ ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಬೀಟ್ರೂಟ್ ಉಂಟು, ಇದರಲ್ಲಿ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನೋಡಿ, ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೇನೆ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡೆ, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ. ತೆಂಗಿನ ಎಣ್ಣೆ ಹಾಕ್ಕೊಂಡು ಒಂದು 5 ಮೆಣಸು ತಗೊಂಡಿದ್ದೇನೆ ನಾನು. ಒಂದು 3 ಬ್ಯಾಡಗಿ ಮೆಣಸು, 2 ಗಿಡ್ಡ ಮೆಣಸು, ಖಾರ ಮೆಣಸು ತಗೊಂಡಿದ್ದೇನೆ. ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಇದು 1 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು ಹಾಕ್ಕೊಳ್ತಾ ಇದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಈಗ ಈ ಫ್ರೈ ಮಾಡಿದ ಇದನ್ನುಂಟಲ್ಲ, ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡು ರುಬ್ಕೊಳ್ತೇನೆ. ನಾನು ತರಿಯಾಗಿ ರುಬ್ಕೊಂಡು ತೆಗೆದಿದ್ದೇನೆ ನೋಡಿ. ಈಗ ಇದು ಫ್ರೈ ಮಾಡಿದ ಎಣ್ಣೆ ಉಂಟಲ್ಲ, ಉಳಿದಿರುವ ಎಣ್ಣೆ, ಅದೇ ಎಣ್ಣೆಯಲ್ಲಿ ನಾನು ಒಗ್ಗರಣೆ ಇಡ್ತಾ ಇದ್ದೇನೆ ನೋಡಿ. ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಉಂಟು ನೋಡಿ. ಫ್ರೈ ಮಾಡಿದ ಎಣ್ಣೆಯಲ್ಲಿ ಸಾಸಿವೆ ಹಾಕ್ಕೊಂಡೆ ನಾನು, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಉಂಟಲ್ಲ, ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಕೆಂಪು ಕಲರ್ ಬಂದ್ರೇ ಫ್ಲೇವರ್ ಬರೋದು ನೋಡಿ. ಒಂದು ಸ್ವಲ್ಪ ಬೇಸೊಪ್ಪು ಹಾಕ್ಕೊಂಡೆ. ಈಗ ನೋಡಿ, 1 ನೀರುಳ್ಳಿಯನ್ನು ನಾನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ ನೋಡಿ. 1 ನೀರುಳ್ಳಿ ತಗೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕಿದು. ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದು ಪಲ್ಯ. ಚಪಾತಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿಗೆ ಎಲ್ಲ ಮಾಡುವಾಗ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. 1 ಟೊಮೆಟೊ ಹಾಕ್ಕೊಂಡಿದ್ದೇನೆ, ಸಣ್ಣದೊಂದು ಟೊಮೆಟೊ ತುಂಬ ಹಾಕಬೇಡಿ, ಒಳ್ಳೆಯದಾಗೋದಿಲ್ಲ ಜಾಸ್ತಿ ಆದರೂ ಕೂಡ. ಅದಕ್ಕಾಗಿ ಒಂದು ಸಣ್ಣದೊಂದು ಟೊಮೆಟೊ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು. ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು ನೋಡಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುವ ತನಕ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಮುಚ್ಚಿಡ್ತೇನೆ ನಾನು, ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ನಾನು ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಈಗ ನೋಡಿ ಬೆಂದಿದೆ. ಈಗ ನಾನು ಇದಕ್ಕೆ ಬೀಟ್ರೂಟನ್ನು, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಬೀಟ್ರೂಟ್ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಚೆನ್ನಾಗಿರ್ತದೆ. ಸಣ್ಣದಾದರೆ ಕಟ್ ಮಾಡಿದರೆ ಒಳ್ಳೆಯದಾಗ್ತದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ನೀರೇನು ಹಾಕ್ತಿಲ್ಲ. ಕೆಲವರು ನೀರು ಹಾಕಿ ಕೂಡ ಬೇಯಿಸ್ಬೋದು. ಆದರೆ ನೀವು ಎಣ್ಣೆಯಲ್ಲೇ ಫ್ರೈ ಮಾಡಿದರೆ ಉಂಟಲ್ಲ, ಅದೊಂದು ಒಳ್ಳೆ ಟೇಸ್ಟ್, ಚೆನ್ನಾಗಿರ್ತದೆ ಟೇಸ್ಟ್. ಅದಕ್ಕಾಗಿ ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೇನೆ. ನಾನು ನೀರೇನು ಹಾಕ್ತಿಲ್ಲ. ನೀರು ಹಾಕಿ ಬೇಯಿಸೋದಾದರೆ ನೀರು ಹಾಕಿ ಕೂಡ ಬೇಯಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ಇದು ಬೇಯಲಿ ಅಂತ ಹೇಳಿ ಸ್ವಲ್ಪ ಮುಚ್ಚಿಡ್ತಾ ಇದ್ದೇನೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಅಂದರೆ ನೀವು ನೀರೇನು ಹಾಕದೆ ಬೇಯಿಸೋದಲ್ವಾ, ಎಣ್ಣೆಯಲ್ಲೇ ಬೇಯಬೇಕಲ್ವ, ಅದಕ್ಕಾಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಅದಲ್ಲದೆ ಮಧ್ಯದಲ್ಲಿ ನೋಡಿ ಈ ಥರ ಸೌಟ್ ಹಾಕ್ತಾ ಇರಬೇಕು, ಇಲ್ಲದಿದ್ದರೆ ಸೀದೋಗುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ನೀವು ಬಿಡಬಾರ್ದು. ಮಧ್ಯದಲ್ಲಿ ಸ್ವಲ್ಪ ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು ಮತ್ತು ಬೇಯಿಸಬೇಕು. ಚೆನ್ನಾಗಿ ಬೇಯುವ ತನಕ ಬೇಯಿಸಬೇಕು, ಮುಚ್ಚಿಡಬೇಕು ನೋಡಿ. ಇನ್ನೂ ಸ್ವಲ್ಪ ಬೇಯಲಿಕ್ಕೆ ಉಂಟಿದು. ಬೀಟ್ರೂಟು ಸ್ವಲ್ಪ ಬೇಯಲಿಕ್ಕೆ ಹೊತ್ತು ತಗೊಳ್ತದಲ್ವಾ. ಈಗ ಮತ್ತೆ ಮುಚ್ಚಿಡ್ತೇನೆ ನಾನು, ಚೆನ್ನಾಗಿ ಬೇಯಲಿ ಅಂತ ಹೇಳಿ.
ನೋಡಿ ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಈ ಥರ ಸೌಟ್ ಹಾಕ್ತಾ ಇರಬೇಕು. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು ಇದನ್ನು. ನೀವು ಮೆಣಸು ಎಲ್ಲ ಉಂಟಲ್ಲ, ಇದು ಹುರಿದು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಇದಕ್ಕೆ ನಿಮಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಬೇಕಿದ್ರೆ. ನಾನು ಬೆಲ್ಲ ಏನು ಹಾಕಲಿಲ್ಲ, ಸ್ವೀಟ್ ಇಷ್ಟಪಡುವವರಿಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನಾನು ನೋಡಿ ಉಪ್ಪು ಹಾಕ್ತಾ ಇದ್ದೇನೆ, ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈ ಸ್ವೀಟ್ ಇಷ್ಟಪಡುವವರಾದರೆ ಈ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ನೋಡಿ ಈಗ ಬೆಂದಿದೆ ನೋಡಿ, ಬೀಟ್ರೂಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಪುಡಿ ಮಾಡಿದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸು, ಕೊತ್ತಂಬರಿ ಮತ್ತು ಜೀರಿಗೆ ಎಲ್ಲ ಪುಡಿ ಮಾಡಿಕೊಂಡೆ ಎಲ್ಲ ನಾನು ಹುರಿದು ಪುಡಿ ಮಾಡಿಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಸೂಪರಾಗಿ ಬರ್ತದೆ. ನಿಮಗೆ ಪೂರಿಗೆ, ಚಪಾತಿ, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಚಪಾತಿ ಎಲ್ಲ ಮಾಡಿದರೆ ಉಂಟಲ್ಲ, ಅದಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತದೆ, ಬಾಜಿ ಥರ. ಬೀಟ್ರೂಟ್ ಉಪ್ಪು ಕರಿ ನೋಡಿ ಸೂಪರಾಗಿ ಬಂದಿದೆ ನೋಡಿ. ಹೀಗೆ ಇದಕ್ಕೆ ನಾನು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಣ್ಣದೊಂದು ಗೆರಟೆ ತೆಂಗಿನ ತುರಿ ತಗೊಂಡಿದ್ದೇನೆ ನಾನು. ಸಣ್ಣ ಗೆರಟೆ ಒಂದು ಗೆರಟೆ ತೆಂಗಿನ, ಇದು ತುಂಬ ಸಪೂರಾಗಿ ತೆಳ್ಳಗೆ ಮಾಡಿ ತುರ್ಕೊಳ್ಬೇಕು. ತುಂಬ ಫೈನಾಗಿ ತುರ್ಕೊಳ್ಬೇಕು, ಆಗ ಚೆನ್ನಾಗಿರ್ತದೆ. ದೊಡ್ಡ ದೊಡ್ಡ ತುರಿ ಆದರೆ ಅಷ್ಟೊಂದು ಇದಾಗೋದಿಲ್ಲ. ದಪ್ಪ ಆದರೆ ಸ್ವಲ್ಪ ಮಿಕ್ಸಿಯಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ನೋಡಿ. ಸೂಪರಾಗಿ ಬಂದಿದೆ ನೋಡಿ ಬೀಟ್ರೂಟ್ ಉಪ್ಪು ಕರಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಬೀಟ್ರೂಟ್ ಉಪ್ಪು ಕರಿ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.